ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷ ಮುಂಚೂಣಿಯಲ್ಲಿರುವಂತಹ ಒಂದು ಪಕ್ಷ ಆಗಿದೆ. ಸೊ ಆಲ್ಮೋಸ್ಟ್ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಪಕ್ಷ ಸಂಘಟನೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದೇ ತರನೇ ಇವತ್ತು ನೂತನವಾಗಿ ರಾಜ್ಯಾಧ್ಯಕ್ಷರ ನೇಮಕಾತಿ ಕೂಡ ಆಯಿತು. ಅದರಲ್ಲಿ ವಿಶೇಷವಾಗಿ ಹಲವಾರು ಪ್ರಮುಖ ಪಕ್ಷದ ನಾಯಕರು, ಮುಖಂಡರುಗಳೆಲ್ಲರೂ ಉಪಸ್ಥಿತರಿದ್ರು. ಸೊ ವಿಶೇಷವಾಗಿ ನಾವು ನೋಡ್ಬೋದು, ಅಧ್ಯಕ್ಷರು ಗೋವಿಂದರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಳಿ ಸರ್. ಸರ್ ನಮಸ್ಕಾರ. ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಾ, ಏನ್ ಸರ್ ಏನ್ ಅನ್ಸ್ತಾ ಇದೆ? ಅನ್ಸೋದು ಅನ್ನೋದಕ್ಕಿಂತ ನನಗೊಂದು ಅವಕಾಶ ಸಿಕ್ತಲ್ಲ ಸಮಾಜ ಸೇವೆ ಮಾಡೋದಕ್ಕೆ ಅಂತ. ಏನ್ ಸರ್ ಮುಂಬರುವ ಯೋಜನೆ? ಮುಂಬರುವ ಯೋಜನೆಗಳು ಬೇಕಾದಷ್ಟಿದೆ ಸರ್, ಒಂದಲ್ಲ ಎರಡಲ್ಲ ಸಾಕಷ್ಟಿದೆ, ಆಯಿತಾ. ಅದರಲ್ಲಿ ಕಾರ್ಮಿಕರ ಸಮಸ್ಯೆ ಇದೆ, ಮತ್ತು ಜಲ, ಗಡಿ, ನಮ್ಮ ಭಾಷೆ, ಹಾಗೂ ಮತ್ತು ಈ ವಿದ್ಯಾಭ್ಯಾಸದ ವಿಚಾರ, ಹೀಗೆ ಹಲವಾರು ವಿಚಾರಗಳಿದೆ. ಅಬಕಾರಿ ಇಲಾಖೆದು ಇದೆ, ಎಲ್ಲ ಇಲಾಖೆದು ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಅರಣ್ಯ ಇಲಾಖೆದು ಇದೆ. ಪ್ರತಿಯೊಂದು ಇಲಾಖೆದೂ ಸಮಸ್ಯೆಗಳಿದೆ. ನಾವು ಹಂತ ಹಂತವಾಗಿ ನಮ್ಮ ಪಕ್ಷದ ವತಿಯಿಂದ ಒಂದಷ್ಟು ಜನ ನಾವು ಸಂಘಟಿತರಾಗಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಒತ್ತಡ ತರಬೇಕು, ಸರ್ಕಾರಕ್ಕೆ ಒತ್ತಡ ತಂದು ಅದನ್ನು ಬಗೆಹರಿಸ್ಬೋದಾ, ಅಥವಾ ಅಧಿಕಾರಿಗಳಿಗೆ ನಾವು ಒಂದು ಮನವಿ ಮಾಡ್ಬೋದಾ. ಅಧಿಕಾರಿಗಳ ಮುಖಾಂತರನೂ ಆಗಲಿಲ್ಲ ಅಂತಂದರೆ ಸರ್ಕಾರದ ಗಮನಕ್ಕೆ ಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಮಂತ್ರಿಗಳ ಹತ್ರಕ್ಕೆ ಹೋಗಲೇಬೇಕಾಗತ್ತೆ. ಅದಕ್ಕೂ ಆಗಲಿಲ್ಲ ಅಂದರೆ ಏನು ಮಾಡೋದು? ಯಾಕೆಂದರೆ ಕಾನೂನು ರಚನೆ ಮತ್ತು ನಿಯಮಗಳೇನಿದೆ ಅದನ್ನೆಲ್ಲ ಆದಷ್ಟು ಬದಲಾವಣೆ ಮಾಡಬೇಕು ಅನ್ನೋದೇ ಒಂದಿರೋದು. ವಿದ್ಯಾಭ್ಯಾಸದ ಮಟ್ಟನೂ ಅಷ್ಟೇ, ಗುಣಮಟ್ಟ ಏನಂದ್ರೆ ಏನೂ ಇಲ್ಲ ಬೇರೆ ಹೋಲಿಕೆ ಮಾಡ್ಕೊಂಡ್ರೆ. ಅಂದ್ರೆ ಇವಾಗ ಸಂವಿಧಾನ ಮತ್ತೆ ಕಾನೂನು ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇದೆ, ಅದ್ರ ತಿದ್ದುಪಡಿ ಮಾಡ್ಬೇಕಂತನಾ ಇಲ್ಲ ಏನು? ಸಂವಿಧಾನ ತಿದ್ದುಪಡಿ ಮಾಡೋದು ಬೇಕಾಗಿಲ್ಲ. ನೀತಿ ನಿಯಮಗಳನ್ನ ನಾನು ಹೇಳೋದು, ಸಂವಿಧಾನ ತಿದ್ದುಪಡಿ ಮಾಡಿ ಅಂತ ನಾನು ಹೇಳಲ್ಲ. ಸಂವಿಧಾನ ತಿದ್ದುಪಡಿ ಮಾಡೋ ವಿಚಾರ ನಾನು ಮಾತಾಡೋದಕ್ಕೆ ನಮ್ಮ ಪಕ್ಷದಲ್ಲಿ ಆಯ್ಕೆ ಆದಂಥ ಶಾಸಕರಾಗಲಿ, ಮಂತ್ರಿಗಳಾಗಲಿ, ಸಂಸದರಾಗಲಿ ಇಲ್ಲ. ಆಗಿದ್ದರೆ ನಾವು ಕೂತು ಏನು ಮಾಡಬೇಕು ಅನ್ನೋದು ಹೇಳ್ಬೋದಾಯಿತು. ನಮ್ಮ ಪಕ್ಷ ಬೆಳೀತಾ ಇರೋ ಪಕ್ಷ. ಈಗ ನಾವು ಇನ್ನೂ ಚಿಕ್ಕ ಸಸಿ ಬೆಳಿಬೇಕಾದ್ರೆ ನಾವು ಸಂವಿಧಾನನ ಚೇಂಜ್ ಮಾಡಿ ಅಂದ್ಕೊಂಡು ಹೋದರೆ ಜನ ನಮ್ಮನ್ನು ಆಹ್ವಾನಿಸಲ್ಲ. ನಾವು ಸಾರ್ವಜನಿಕವಾಗಿ ಆಕರ್ಷಣೀಯವಾಗಿರಬೇಕು ಅಂತಂದರೆ ನಾವು ಅವ್ರ ಕೆಲಸ ನಾವು ಮಾಡಬೇಕು. ನಾಗರಿಕರಿಗೆ ಅವ್ರಿಗೆ ಸಂಬಂಧಪಟ್ಟಂಥ ಸೌಲಭ್ಯ ಸೌಕರ್ಯಗಳನ್ನ ಸರ್ಕಾರದಿಂದ ಏನು ಒದಗಿಸ್ಕೊಡ್ಬೇಕು ಅದು ಅವ್ರ ಮನೆ ಬಾಗಿಲಿಗೆ ಹೋಗಿ ತಲುಪುವಂಥ ಕೆಲಸನ ನಮ್ಮ ಪಕ್ಷದ ವತಿಯಿಂದ ನಾವು ಪ್ರತಿನಿಧಿಯಾಗಿ, ನಮ್ಮ ಪಕ್ಷದ ಪ್ರತಿನಿಧಿಯಾಗಿ, ನಾ ರಾಜ್ಯಾಧ್ಯಕ್ಷನೇ ಅಂತ ಅಲ್ಲ, ಒಬ್ಬ ಮೆಂಬರೇ ಆಗಿರ್ಬೋದು, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿರ್ಬೋದು, ನಮ್ಮ ಪಕ್ಷದಿಂದ ಎಲ್ಲರೂ ಹೋಗಿ ಜವಾಬ್ದಾರಿಯಿಂದ ಆ ಕೆಲಸ ಮಾಡೋಂಥ ಪ್ರಯತ್ನನ ನಾವು ಮಾಡ್ತೀವಿ. ವೆರಿ ನೈಸ್. ರಾಜ್ಯಾಧ್ಯಕ್ಷರಾಗಿ ಮಾಡಿದ್ದಾರೆ, ಕರ್ನಾಟಕ ರಾಜ್ಯಕ್ಕೆಲ್ಲ ಒಂದು ಹೊಣೆಗಾರಿಕೆ ಕೊಟ್ಟಿದ್ದಾರೆ. ಯಾವ ಥರ ಸರ್, ಇದನ್ನ ಒಂದು ಜವಾಬ್ದಾರಿ ನಮ್ಮ ಕರ್ನಾಟಕದಲ್ಲಿ ಈ ಪಕ್ಷಗಳು ಇದೆ. BJP ಸರ್ಕಾರ ನಡೆಸಿದೆ, ಕಾಂಗ್ರೆಸ್ ಸರ್ಕಾರ ನಡೆಸಿದೆ, JDS ನಡೆಸಿದೆ, ಇವರು ಸಂಯುಕ್ತ ಅವರು ಸೇರ್ ಮಾಡಿದ್ದಾರೆ, ಇವರು ಸೇರ್ ಮಾಡಿದ್ದಾರೆ. ಈ ರೀತಿಯಲ್ಲೆಲ್ಲ ಜನ ಯಾವ್ಯಾವ ರೀತಿ ಟೇಸ್ಟ್ ಇದೆ, ಯಾವ್ಯಾವ ರೀತಿ ಎಷ್ಟರ ಮಟ್ಟಿಗೆ ಕೆಲಸಗಳು ಮಾಡಿದ್ದಾರೆ ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿದೆ. ಇವತ್ತಿನ ದಿನದ ಗ್ಯಾರಂಟಿಗಳ ಯೋಜನೆ, ರಸ್ತೆ ಗುಂಡಿಗಳ ಯೋಜನೆ, ರಸ್ತೆಗಳು ಯಾವ ರೀತಿ ಇದೆ, ಆಯಿತಾ, ಗ್ಯಾರಂಟಿಯಿಂದ ಬಸ್ಗಳು ಎಲ್ಲಿ ಸಿಕ್ಕದೆ ಎಷ್ಟೊಂದು ಜನ ಒದ್ದಾಡ್ತಾ ಇದ್ದಾರೆ, ಸರಿಯಾದ ರೀತಿಯಲ್ಲಿ ಏನು ಕೆಲಸ ನಡೀತಾ ಇದೆ, ರೈತರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ರೈತರಿಗೆ ಯಾವ ರೀತಿ ಪ್ರಮಾಣದ ಬೆಂಬಲಿತ ಬೆಲೆಗಳು ಕೊಡ್ತಾ ಇದ್ದಾರೆ. ಈ ಬರ್ತಾರೆ ರೈತರು ಮಧ್ಯದಲ್ಲಿ ಬ್ರೋಕರ್ಗಳೆಲ್ಲ ಸೇರಿ ಮೀಡಿಯೇಟರ್ಗಳಿಗೆ ಲಾಭ ಹೋಗ್ತಾ ಇದೆ. ಬೆಳೆದಂಥ ರೈತರಿಗೆ ಏನಾದ್ರು ಒಳ್ಳೆ ಬೆಲೆ ಸಿಗ್ತಾ ಇದೆಯಾ? ಇಲ್ಲ. ಕಬ್ಬು ಬೆಳೆಗಾರರು ಅವ್ರದ್ದೇ ಸಮಸ್ಯೆಗಳು ಬೇರೆ, ಒಂದಲ್ಲ ಎರಡಲ್ಲ. ಈ ರೈತರ ಸಮಸ್ಯೆ ಪ್ರತಿದಿನ ನೀವು ಯಾವುದೇ ರೂಪದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಹಂತದಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ. ಇದನ್ನು ಶಾಶ್ವತವಾಗಿ ಬಗೆಹರಿಸಬೇಕು ಅಂದರೆ ಏನು ಮಾಡಬೇಕು? ಯಾವುದೇ ಸರ್ಕಾರ ಆಗಲಿ, ಏನು ನಮ್ಮ ಪಕ್ಷ ಅವ್ರ ಪಕ್ಷ ಅಂದರೆ ಯಾವುದು? ಈಗ ಪಕ್ಷಗಳು, ರಾಜಕೀಯ ಪಕ್ಷಗಳು ಬರೋ ಉದ್ದೇಶ ಏನು? ನಾವು ಜನಗಳ ಹಿತದೃಷ್ಟಿಯಿಂದ ನಾವು ಚೆನ್ನಾದ ರೀತಿಯಲ್ಲಿ ನಾವು ದೇಶ ಮತ್ತು ನಮ್ಮ ರಾಜ್ಯವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಓಟ್ನ ತಗೊಂಡು ಬಂದ್ಬಿಡೋದೆ ಅವರು ರಚನೆ ಮಾಡ್ತಾರೆ. ಓಟ್ ತಗೊಳ್ಳೋವರೆಗೂ ಅಪ್ಪ ಅಮ್ಮ ಅಂದ್ಬಿಟ್ಟು ಅವ್ರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಕೈ ಮುಗಿತಾರೆ. ಎಲ್ಲ ಬಂದಮೇಲೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಚಾಕ್ಲೇಟ್ ಕೊಟ್ಬಿಟ್ಟು ಇವ್ರಿಗೆ ಇಷ್ಟ ಬಂದು ಕಾನೂನು ಮಾಡ್ಕೊಂಡು ಮಾಡೋದನ್ನ ಜನ ಒಪ್ಕೋತಾರೆ. ಸರ್, ಜನ ಬೇಜಾರಾಗ್ಬಿಟ್ಟಿದ್ದಾರೆ. ಯಾವ್ದಾದ್ರು ಹೊಸ ಪಕ್ಷ ಬಂದರೆ ಸಾಕಪ್ಪ ಅನ್ನೋಂಥ ಸ್ಟೇಜಲ್ಲಿ ಇದ್ದಾರೆ. ಈ ಒಂದು ಪಕ್ಷದಿಂದ ನಾವು ಅದನ್ನ ಲಾಭನ ನಾವು ಪಡಿತೀವಿ ಅನ್ನೋ ಒಂದು ಇದೆ, ಖಂಡಿತ ಇದೆ. ವೆರಿ ನೈಸ್. ಸರ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ನೂತನ ರಾಜ್ಯಾಧ್ಯಕ್ಷರಾಗಿ ಇವತ್ತು ಗೋವಿಂದರಾಜು ಅವರು ಪದಗ್ರಹಣ ಮಾಡಿದ್ದಾರೆ. ನಮ್ಮ ಪಕ್ಷದ
ತತ್ವ ಸಿದ್ಧಾಂತಗಳಿಗೆ ಒಪ್ಪಿ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ನಮ್ಮ ಎಲ್ಲ ಪಕ್ಷದ ಹಿರಿಯ ಮುಖಂಡರು ಸೇರಿ ಅವರನ್ನು ಆಯ್ಕೆ ಮಾಡಿ ಇವತ್ತು ರಾಜ್ಯಾಧ್ಯಕ್ಷರಾಗಿ ಹುದ್ದೆಯನ್ನು ಕೊಟ್ಟಿದ್ದೇವೆ. ಇವರು ಕರ್ನಾಟಕ ರಾಜ್ಯದಲ್ಲಿ ಖಂಡಿತವಾಗಿಯೂ ಒಂದಿಲ್ಲ ಒಂದಿನ ಅಧಿಕಾರ ತರ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ರಾಜಕೀಯ ನಾವು ಪಕ್ಷ ಮಾಡೋ ಉದ್ದೇಶ ಏನಂದ್ರೆ ಒಂದು ಅಧಿಕಾರಕ್ಕೆ ಬರಬೇಕಂತ ನಮ್ಮ ಆಸೆ ಇರುತ್ತೆ. ಬೇರೆ ಏನೋ ಆಸೆ ಯಾವ ಪಕ್ಷಗಳಿಗೆ ಅಧಿಕಾರ ಬರಬೇಕಂತ ಆಸೆ ಇರುತ್ತೆ. ನಮ್ಮದು ಕೂಡ ಒಂದಿನ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೂತನ ರಾಜ್ಯಾಧ್ಯಕ್ಷರಾಗಿ ಕೆ ಗೋವಿಂದರಾಜ್ ಅವರು ಇವತ್ತು ನಮ್ಮ ಪಕ್ಷಕ್ಕೆ ನೇಮಕಗೊಂಡಿದ್ದಾರೆ. ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾವು ಪಕ್ಷ ಬೆಳೆಸೋ ಉದ್ದೇಶ ಏನಂದರೆ ಇವತ್ತಿನ ಜನಗಳಿಗೆ ಯಾವ ಸೌಲಭ್ಯಗಳು ದೊರೀತಿಲ್ಲ. ಎಲ್ಲ ಪಕ್ಷಗಳು ಆ ಪಕ್ಷದ ಮೇಲೆ ಇವ್ರು ಹಾಕ್ತಾರೆ, ಈ ಪಕ್ಷದ ಮೇಲೆ ಅವ್ರು ಹಾಕ್ಕೊಂಡು ಎಲ್ಲ ಪಕ್ಷಗಳು ಅನಾಥ ಮಕ್ಕಳ ಥರ ಮಾಡಿದ್ದಾರೆ. ಮಧ್ಯಮ ವರ್ಗದವ್ರನ್ನ ದೊಡ್ಡವರಾಗೆ ಬೆಳೀತಾರೆ, ಚಿಕ್ಕವರು ಯಾವ ಥರ ಬೇಕಾದ್ರೂ ಬೆಳೀತಾರೆ. ಮಧ್ಯಮ ವರ್ಗರಿಗೆ ತುಂಬ ಸೌಲಭ್ಯಗಳು ಕಡಿಮೆ ಆಗಿದೆ. ಅದರಿಂದ ನೀರಾಗಲಿ, ಕರೆಂಟ್ ಆಗಲಿ, ಮತ್ತು ರೈತರಿಗೆ ಒಂದು ಒಳ್ಳೆ ಸೌಕರ್ಯ ಕೊಡೋದಾಗಲಿ, ಆಮೇಲೆ ಸೈನಿಕರಿಗೆ ಒಂದು ಒಳ್ಳೆ ಬೇಕು. ಯಾಕೆಂದರೆ ಅವರು ಇರೋ ಹೊತ್ತಿಗೆ ನಾವಿಲ್ಲಿ ಅನ್ನ ತಿಂತಾ ಇರೋದು. ಸೈನಿಕರು ಮತ್ತು ರೈತರು ಎರಡೂ ಜನ ಇರೋ ಹೊತ್ತಿಗೆ ನಾವು ಮಧ್ಯಮ ವರ್ಗದವರು ನಮ್ಮ ರಾಜ್ಯ ಇಲ್ಲಿ ಅನ್ನ ತಿಂತಿರೋದು. ಅದನ್ನೆಲ್ಲ ಒಂದು ಸಮಪಡಿಸ್ಬೇಕು ಅಂತೇಳಿ ನಾವೊಂದು ಪಕ್ಷ ಕಟ್ಟಿ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷವನ್ನು ಕಟ್ಟಿ ನಮ್ಮ ಗೋವಿಂದರಾಜ್ ಅವರಿಗೆ ಅವ್ರ ಕೈಗೆ ಕೊಟ್ಟಿದ್ದೇವೆ. ಅದನ್ನು ಅವ್ರು ನಡೆಸ್ತಾರನ್ನ ಗ್ಯಾರಂಟಿ ನಮಗಿದೆ. ದಯವಿಟ್ಟು ಇನ್ನು ಮುಂಬರುವ ದಿನಗಳಲ್ಲಿ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮಗಳಲ್ಲಿ ಅವರೆಲ್ಲ ಪಕ್ಷ ಕಟ್ಟಿ ಬೆಳೆಸಿ ಜಿಲ್ಲಾಧ್ಯಕ್ಷರ ಎಲ್ಲ ಕಡೆ ಅಧ್ಯಕ್ಷರು ಮಾಡಿ ಒಳ್ಳೆ ರೀತಿಯಲ್ಲಿ ಮುಂದೆ ಪಕ್ಷ ಕಟ್ಟಿ ಒಂದು 2 ಸೀಟ್ ತರ್ತಾರನ್ನ ಕೆಪಾಸಿಟಿ ನಮಗಿದೆ. ಅದರಿಂದ ಇವತ್ತು ನವರಾತ್ರಿ ದಿನದಲ್ಲಿ ಅವರಿಗೆ ಒಳ್ಳೆ ಅಧ್ಯಕ್ಷರ ಪೋಸ್ಟ್ ಕೊಟ್ಟಿವಿ. ಅವರು ದಯವಿಟ್ಟು ಎಲ್ಲರಿಗೂ ಒಪ್ಪಿ ಅವರು ರಾಜ್ಯದಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋ ಆಸೆ ಅವ್ರು ಬಂದಿಲ್ಲ. ಹೆಸರು ಮಾಡಬೇಕು, ಪಕ್ಷ ಬೆಳೆಸಬೇಕು. ಚಿಕ್ಕ ಪಕ್ಷಗಳು ಬೆಳೆದು ದೊಡ್ಡವರೆಲ್ಲ ಸ್ವಲ್ಪ ಪಕ್ಷ ತಿರುಗಿ ನೋಡುವಷ್ಟು ಬರಬೇಕು ಅಂತೇಳಿ ಅವರು ಇವತ್ತು ಮಾತಾಡಿ ಮುಗಿಸ್ತೀನಿ. ನಾನು ಮಾತಾಡಿ ನಮ್ಮ ಪಕ್ಷದ ಆರ್ಥಿಕ ತಜ್ಞರಾದಂಥ ನಮ್ಮ ಸ್ನೇಹಿತರು ಮಾತಾಡ್ತಾರೆ. ನಮಸ್ತೆ ಎಲ್ಲರಿಗೂ. ಕನ್ನಡದ ಜನತೆಗೆ ನನ್ನ ನಮಸ್ಕಾರ. ಇಲ್ಲಿ ಈ ಪಕ್ಷದ ಒಂದು ಉಗಮಕ್ಕೆ ನಾವು ತಿಳ್ಕೊಳ್ಳೋ ವಿಚಾರ ಹಲವಾರಿದೆ. ಈ ಎಲ್ಲ ಕಡೆ ಎಲ್ಲ ಪಕ್ಷಗಳಿದೆ. ಪಕ್ಷಗಳಲ್ಲಿ ಜನಸಾಮಾನ್ಯರ ಹೆಸರು ಹೇಳಿ ಅಧಿಕಾರನ ಪಡ್ಕೊತಾರೆ ಮತ್ತು ಅವರು ಅಧಿಕಾರದಲ್ಲಿ ಇದ್ಕೊಂಡು ತಮ್ಮ ಅಧಿಕಾರನ ಲಾಭಕ್ಕಾಗಿ ಬೆಳೆಸ್ಕೊತಾರೆ. ಆದರೆ ಈ ಪಕ್ಷದಲ್ಲಿ ಇರೋ ಉದ್ದೇಶ ನಾನು ತಿಳಿದ ಮೇಲೆ ನನಗೆ ತುಂಬ ಸಂತೋಷ ಆಯಿತು. ಇಲ್ಲಿ ಜನಸಾಮಾನ್ಯರಿಗೆ ಅವರು ಅಧಿಕಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಪಕ್ಷ ಕಟ್ಟಿದ್ದಾರೆ. ಈ ಒಂದು ಪಕ್ಷದ ಸಂಚಾಲಕರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು, ಇದರ ಕೇವಲ ಸಾಮಾನ್ಯರ ಜನರನ್ನು ಅವರು ಮುಂದಿಟ್ಕೊಂಡು ಪಕ್ಷ ನಡೆಸಬೇಕಂತಿದ್ದಾರೆ. ಸೊ ನನಗೆ ಇದು ತುಂಬ ಸಂತೋಷ ಕೊಡ್ತು. ಮತ್ತು ಈ ಪಕ್ಷದ ಪರವಾಗಿ ನನಗೆ ಕೊಟ್ಟಂಥ ಒಂದು ಆರ್ಥಿಕ ಸ್ಥಿತಿಗತಿ ಮತ್ತು ನಾನು ಪಕ್ಷದ ಆರ್ಥಿಕ ಸ್ಥಿತಿಗತಿ ಅಂದರೆ ಅದು ಸಾಮಾನ್ಯ ಜನರ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಅಧ್ಯಯನ ಮಾಡಿ ಮತ್ತು ಅದರ ತುಂಬ ಅವರು ಜವಾಬ್ದಾರಿನ ಕೊಟ್ಟಿದ್ದಾರೆ ಮತ್ತು ತುಂಬ ಜವಾಬ್ದಾರಿ ವಹಿಸ್ಕೊಂಡು ಸಾಮಾನ್ಯರ ಪಕ್ಷವಾಗಿ ಇದನ್ನು ಕಟ್ಟಕ್ಕೆ ಹೊರಟಿದ್ದಾರೆ. ಇದು ತುಂಬ ಸಂತೋಷ ಆಗುತ್ತೆ. ಇವತ್ತು ಹಲವಾರು ರಾಜ್ಯದ ಪಕ್ಷಗಳಿದೆ, ನೀವೆಲ್ಲರೂ ನೋಡಿದ್ದೀರಾ. ಆದರೆ ಈ ಪಕ್ಷದ ವಿಶೇಷತೆ ಏನಂತ ನಾವು ಹೇಳೋದಾದರೆ ಇಲ್ಲಿ ಸಾಮಾನ್ಯರಿಗೆ ಅಧಿಕಾರ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸಾಮಾನ್ಯರೇ ಇಂದಿನ ನಾಳಿನ ಅಧಿಕಾರಿಗಳಾಗಬೇಕು. ಈಗ ರಾಜಕೀಯದಲ್ಲಿ ದುಡ್ಡಿಲ್ಲ ಅಂದ್ರೆ ಏನೋ ಮಾಡಕ್ಕಾಗಲ್ಲ. ದುಡ್ಡೇ ಎಲ್ಲದಕ್ಕೂ ಮೂಲ. ಆಲ್ಮೋಸ್ಟ್ ಯಾವುದೇ ಒಂದು ಸಣ್ಣ ಕಾರ್ಯಕ್ಕೆ ಏನಾದ್ರೂ ದುಡ್ಡು ಮುಖ್ಯ. ಸೊ ರೆವಿನ್ಯೂ ಕಲೆಕ್ಷನ್ಗೆ ಯಾವ ತರ ಪಕ್ಷ ಹೇಗೆ ಕಾರ್ಯಕ್ರಮ ರೂಪಿಸುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ KSR ಪಾರ್ಟಿ ಅವರು ಒಂದು ಬೂತ್ ಮಟ್ಟದಲ್ಲಿ ಒಂದು ಕಲೆಕ್ಷನ್ಸ್ ಮಾಡುವ ಮುಖಾಂತರ ಬೇರೆ ಬೇರೆ ಅವರದೇ ಆದ ಒಂದು ವೈಖರಿಗಳಿದೆ, ಅವ್ರದೇ ಆದ ಒಂದು ಸ್ಟೈಲ್ಸ್ ಇದೆ, ಅವರು ಒಂದು ಫಂಡಿಂಗ್ ಮಾಡ್ತಾರೆ. ಆ ತರ ನಿಮ್ಮ ಒಂದು ಪಾರ್ಟಿ ಅಂದ್ರೆ ನಿಮ್ಮ ಪಕ್ಷದಿಂದ, ಸೊ ನೀವು ಆರ್ಥಿಕ ಸಲಹೆಗಾರರಿದ್ದೀರಾ, ಸೊ ನೀವು ಯಾವ ತರ ತಯಾರಿ ನಡೆಸ್ಕೊಂಡಿದ್ದೀರಾ ಪಕ್ಷ ಸಂಘಟನೆ ಮತ್ತೆ ಆರ್ಥಿಕ ಬಲಪಡಿಸ್ಲಿಕ್ಕೆ, ಆರ್ಥಿಕವಾಗಿ ಸದೃಢಗೊಳ್ಬೇಕಂದ್ರೆ ಆ ನಿಟ್ಟಿನಲ್ಲಿ ಹೇಗೆ ಕ್ರಮಗಳಿದೆ, ಏನು ಯೋಜನೆ ಏನಾದ್ರು ರೂಪಿಸಿದ್ರೆ? ಖಂಡಿತ ಯೋಜನೆಗಳನ್ನ ರೂಪಿಸುವ ಹಂತದಲ್ಲಿದ್ದೀವಿ. ನೀವು ಹೇಳಿದಾಗೆ ಆರ್ಥಿಕವಾಗಿ ನಮ್ಮ ಪಕ್ಷ ಬಲವರ್ಧನೆಗೊಳ್ಬೇಕಂದ್ರೆ ಪಕ್ಷ ಯಾರಿಂದ ಆಗುತ್ತೆ ಹೇಳಿ? ಪಕ್ಷ ಜನಸಾಮಾನ್ಯರಿಂದ ಆಗುತ್ತೆ. ಆ ಜನಸಾಮಾನ್ಯರ ಆರ್ಥಿಕ ಬಲನ ಹೆಚ್ಚಿಸೋದ್ರಲ್ಲಿ ನಮ್ಮ ಪಕ್ಷ ಮುಂಚೂಣಿನಲ್ಲಿರುತ್ತೆ. ನಾವು ಜನಸಾಮಾನ್ಯರ ಆರ್ಥಿಕ ಸ್ಥಿತಿಗತಿಯನ್ನು ಹೆಚ್ಚಿದೆ ಆದರೆ ಅವರು ಒಳ್ಳೆ ಸ್ಥಿತಿಗತಿನಲ್ಲಿರ್ತಾರೆ, ಅವರು ಪಕ್ಷ ನಡೆಸ್ಕೊಂಡು ಹೋಗ್ತಾರೆ. ನಾವು ಯಾವುದೇ ಜನಗಳ ಹತ್ರ ಶ್ರೀಮಂತರ ಹೊತ್ತಾಗಿ ಹಣ ತಗೊಂಡು ನಮ್ಮ ಪಕ್ಷ ನಡೆಸಬೇಕು ಅಂತ ನಾವಂತ ಗುಲಾಮಗಿರಿಯಾಗಿ ಅಂಥ ಥರ ಪಕ್ಷ ನಾವು ಕಟ್ತಾ ಇಲ್ಲ. ಇಲ್ಲಿ ನಾವು ಸಾಮಾನ್ಯರನ್ನು ನಾವು ಆರ್ಥಿಕವಾಗಿ ನಾವು ಸದೃಢಗೊಳಿಸ್ಬೇಕಂತೀವಿ. ನಾನು ಒಬ್ಬ ವಿದ್ಯಾಕ್ಷೇತ್ರದಲ್ಲಿದ್ದೀನಿ, ನಾನು ಉಪನ್ಯಾಸಕನಾಗಿದ್ದೀನಿ, ಆರ್ಥಿಕ ತಜ್ಞನಾಗಿ ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಸರಿನ ಮೂಲ ಉದ್ದೇಶ ಶಿಕ್ಷಣ. ನಮ್ಮ BR ಅಂಬೇಡ್ಕರ್ ಅವರ ಏನು ಮೂಲ ಆಧಾರ ಏನು ಸಂವಿಧಾನದ ಬಗ್ಗೆ ತಿದ್ದುಪಡಿ ಅದು ಇದು ಎಲ್ಲ ಮಾತಾಡ್ತಾರೆ. ನಿಜವಾದ ಸಂವಿಧಾನದ ಹಕ್ಕನ್ನ ಜನಗಳಿಗೆ ತಲುಪಿಸುವುದೇ ಒಂದು ದೊಡ್ಡ ಕಾರ್ಯವಾಗಿದೆ. ಅದು ಯಾರೂ ತಲುಪಿಸ್ತಿಲ್ಲ. ಪುಸ್ತಕ
ಸಂವಿಧಾನ ಪುಸ್ತಕನ ತೋರಿಸಿ ಜನಗಳಿಗೆ ನಾವು ಇದೇ ಸಂವಿಧಾನ ಅಂದರೆ ಅದೆಲ್ಲ ಸಂವಿಧಾನ ಏನು ಹೇಳ್ತೇಳಿ, ಪ್ರತಿಯೊಬ್ಬ ನಾಗರಿಕನಿಗೂ ಅವನು ದೊಡ್ಡದಾದ ಒಂದು ಹುದ್ದೆ ಅಲಂಕಾರ ಮಾಡಬೇಕು. ಅವನು ಪ್ರಧಾನಮಂತ್ರಿ ಆಗ್ಬೋದು, ಅವನು ಚೀಫ್ ಮಿನಿಸ್ಟರ್ ಆಗ್ಬೋದು. ನಮ್ಮ ಪಕ್ಷದಲ್ಲಿ ಎಲ್ರಿಗೂ ಮುಕ್ತ ಅವಕಾಶ ಇದೆ. ಯಾರಾದರೂ ಹೊಣೆಗಾರಿಕೆ ತಗೊಂಡು ಸಾಮಾನ್ಯ ವ್ಯಕ್ತಿಯು ಸಹ ನಾನು ದೇಶದ ಒಬ್ಬ ನಾಯಕನಾಗ್ತೀನಿ ಅಂದರೆ ನಾಯಕನ ರೂಪುಗೊಳ್ಳುವಿಕೆಯಲ್ಲಿ ನಮ್ಮ ಪಕ್ಷ ಖಂಡಿತ ಅವರಿಗೆ ಸಹಕಾರ ಕೊಡುತ್ತೆ. ಇದು ನಮ್ಮ ಪಕ್ಷದ ಒಂದು ಅಸ್ತಿತ್ವ. ಇದು ಆರ್ಥಿಕವಾಗಿ ನಾವು ಪ್ರತಿಯೊಬ್ಬ ಪ್ರಜೆ ಕರ್ನಾಟಕ ನಾಡಲ್ಲಿ ಅವನು ಸದೃಢವನಾಗಿದ್ದ ಅಂದರೆ ಪಕ್ಷ ತನ್ನಿಂತಾನೇ ಬೆಳೆಯುತ್ತೆ. ಪಕ್ಷ ಒಂದು ಚಿಹ್ನೆ ಅಷ್ಟೇ. ನಾವು ಚಿಹ್ನೆ ಜನಗಳಿಗೆ ಗುರುತಿಗೋಸ್ಕರ ಚಿಹ್ನೆ ರೂಪಿಸಿದ್ದೀವಿ. ನಾವು ಪದಾಧಿಕಾರಿಗಳಾಗಿ ನಾವು ನಿಂತಿದ್ದೀವಿ. ಆದರೆ ಇದು ಜನರ ಪಕ್ಷ, ಜನರಿಗೋಸ್ಕರ ನಾವು ಕಟ್ಟಿದ ಪಕ್ಷ. ಇಲ್ಲಿ ಜನರು ಯಾವಾಗ ಬೇಕಾದ್ರೂ ಬರ್ಬೋದು, ಅವರ ಸಲಹೆ ಸೂಚನೆಗಳು ಮತ್ತು ಅವರ ಪಕ್ಷ ಇದು. ನಾವ್ಯಾರು ಇದರಲ್ಲಿ ಅಧಿಕಾರದಲ್ಲಿ ನಾವು ಇದ್ದೀವಿ. ಇವತ್ತು ಅವ್ರ ರಾಜ್ಯಾಧ್ಯಕ್ಷರು ಆಗಿದ್ದಾರೆ. ನಾವೊಂದು ಅಧಿಕಾರದಿಂದ ನಾವು ಪಕ್ಷ ಬೆಳೆಸೋದಲ್ಲ. ಪ್ರತಿಯೊಬ್ಬ ಜನರಿಗೆ ತಮ್ಮ ಅಧಿಕಾರ ಏನು ತಿಳ್ಕೊಳ್ಳುವಂಥ ಸಂಘಟನೆ ನಮಗೆ ಪಕ್ಷ. ನಾನು ಹೇಳ್ತೀನಿ, ಕೃಷ್ಣ ಬೈರೇಗೌಡರಂಥ ಕಂದಾಯ ಸಚಿವರು ಸಿಗಬೇಕಾದ್ರೆ ನಾವು 7 ಜನ್ಮದ ಪುಣ್ಯ ಮಾಡಿರಬೇಕು ಈ ರಾಜ್ಯದಲ್ಲಿ. ಆದರೆ ಅವರು ಅಂಥ ಒಳ್ಳೆ ಮನುಷ್ಯ ಇರುವಾಗಲೂ ಅವ್ರ ಕೈ ಕೆಳಗಿರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ಗಳು, ತಹಸೀಲ್ದಾರ್ಗಳು ಯಾರೇ ಆಗಲಿ ಅವ್ರ ಕೈ ಕೆಳಗಡೆ ಇರೋರು ಕೆಲಸಗಳು ಮಾಡ್ತಾ ಇಲ್ಲ. ತಹಸೀಲ್ದಾರ್ ಕೆಲಸ ಮಾಡಿದ್ರೆ DC ಮಾಡಲ್ಲ, DC ಮಾಡಿದ್ರೆ ತಹಸೀಲ್ದಾರ್ AC ಮಾಡಲ್ಲ. ಹಿಂಗಿದ್ದಾರೆ ಅವರು. ಒಳ್ಳೊಳ್ಳೆ ಕಾನೂನುಗಳು ಜಾರಿ ತರ್ತಾವ್ರೆ ಇವರು, ಆದರೆ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ.